ಭಾರತೀಯ ಕ್ರಿಕೆಟ್ ಇತಿಹಾಸದಲ್ಲಿ ಭಾನುವಾರ ನಡೆದ ಆ ಕ್ಷಣ ಕೇವಲ ಒಂದು ತಂಡದ ಗೆಲುವಾಗಿರಲಿಲ್ಲ. ಅದು ಒಬ್ಬ ಆಟಗಾರನ ಅದ್ಭುತ ಪುನರಾಗಮನಕ್ಕೆ ಸಿಕ್ಕ ಗೌರವವಾಗಿತ್ತು. ನ್ಯೂಜಿಲೆಂಡ್ ವಿರುದ್ಧದ ಫೈನಲ್ ಹಣಾಹಣಿಯಲ್ಲಿ ಭಾರತ ಜಯಭೇರಿ ಬಾರಿಸುತ್ತಿದ್ದಂತೆ ಹಾರ್ದಿಕ್ ಪಾಂಡ್ಯ ವಿಶ್ವದ ಅತ್ಯಂತ ಅಪರೂಪದ ಕ್ರಿಕೆಟಿಗರ ಪಟ್ಟಿಗೆ ಸೇರ್ಪಡೆಯಾದರು. ಆದಾಗ್ಯೂ 2 ಬಾರಿ T20 ವಿಶ್ವಕಪ್ ಗೆದ್ದ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಪ್ರಶಸ್ತಿ ಗೆಲುವಿನ ನಂತರ ಮಾತನಾಡಿದ ಪಾಂಡ್ಯ, 2 ಬಾರಿ ವಿಶ್ವ ಚಾಂಪಿಯನ್ ಆಗಿರುವುದು ಹೆಮ್ಮೆಯ ವಿಷಯ. ಆದರೆ ನನ್ನಲ್ಲಿ ಇನ್ನೂ ಹಲವು ವರ್ಷಗಳ ಕ್ರಿಕೆಟ್ ಉಳಿದಿದೆ. ಭಾರತವು ಜಾಗತಿಕ ಪಂದ್ಯಾವಳಿಗಳಲ್ಲಿ ಮೇಲುಗೈ ಸಾಧಿಸಲು ಸಹಾಯ ಮಾಡುವ ಮೂಲಕ ಆ ಅವಧಿಯನ್ನ ಸದುಪಯೋಗಪಡಿಸಿಕೊಳ್ಳಲು ಬಯಸುತ್ತೇನೆ ಎಂದು ಹೇಳಿದರು. ಮಹಿಕಾ ಬಂದ ಮೇಲೆ ಬರೀ ಗೆಲುವೆ. ಹಾರ್ದಿಕ್ ಪಾಂಡ್ಯ ಭಾವುಕ ಒಪ್ಪಿಗೆ. 2026ರ T20 ವಿಶ್ವಕಪ್ ಗೆಲುವಿನ ಬೆನ್ನಲ್ಲೇ ಹಾರ್ದಿಕ್ ವೈಯಕ್ತಿಕ ಜೀವನದ ಸಿಹಿ ಸುದ್ದಿಯೊಂದು ಅಭಿಮಾನಿಗಳ ಮನಸ್ಸನ್ನ ಗೆದ್ದಿದೆ. ಆದಾಗ್ಯೂ ಪಂದ್ಯದ ಉದ್ದಕ್ಕೂ ಹಾರ್ದಿಕ್ ನೆರಳಿನಂತೆ ಇದ್ದ ಗೆಳತಿ ಮಹಿಕಾ ಶರ್ಮಾ ತಮ್ಮ ಈ ಗೆಲುವಿನ ಹಿಂದಿನ ಶಕ್ತಿ ಎಂದು ಹಾರ್ದಿಕ್ ಮುಕ್ತವಾಗಿ ಒಪ್ಪಿಕೊಂಡಿದ್ದಾರೆ. ಪ್ರಶಸ್ತಿ ಬಗ್ಗೆ ಪಾಂಡ್ಯ ಹೇಳಿದ್ದೇನು, ನನ್ನಲ್ಲಿ ಇನ್ನೂ 10 ವರ್ಷಗಳ ಕ್ರಿಕೆಟ್ ಉಳಿದಿದೆ. ಹಾಗೆಯೇ ನಾನು 10 ICC ಪ್ರಶಸ್ತಿಗಳನ್ನು ಗೆಲ್ಲಲು ಬಯಸ್ತೇನೆ. ಅದೇ ನನ್ನ ಗುರಿ. ಈ ಗೆಲುವು ಸಾಕಷ್ಟು ಭಾವನಾತ್ಮಕವಾಗಿದೆ. ಆದಾಗ್ಯೂ ಭಾರತದಲ್ಲಿ ವಿಶ್ವಕಪ್ ಗೆದ್ದ ನಂತರ ಜನರ ಉತ್ಸಾಹ ಅದ್ಭುತವಾಗಿದೆ. ನಿನ್ನೆಯಿಂದ ನಾವು ಮಾಡಿದ ಪ್ರಯತ್ನವನ್ನು ನೋಡಿದಾಗ ಚಾಂಪಿಯನ್ಗಳು ನಾವೇ ಎಂದು ತಿಳಿದಿತ್ತು ಎಂದರು. ಆ ಓವರ್ ಎಸೆಯುವಾಗ ನನ್ನ ಕಣ್ಣ ಮುಂದೆ 2024ರ T20 ವಿಶ್ವಕಪ್ ಫೈನಲ್ನ ಕ್ಷಣಗಳು ಸುಳಿದ್ವು. ಅಂದು ದಕ್ಷಿಣ ಆಫ್ರಿಕಾ ವಿರುದ್ಧದ ಅಂತಿಮ ಓವರ್ನಲ್ಲಿ ಎಷ್ಟು ಒತ್ತಡವಿತ್ತೋ ಇಂದು ಅಷ್ಟೇ ಇತ್ತು. ಆ ನೆನಪುಗಳು ನನಗೆ ಶಾಂತವಾಗಿರಲು ಮತ್ತು ಸರಿಯಾದ ಜಾಗಕ್ಕೆ ಬೌಲಿಂಗ್ ಮಾಡಲು ಸಹಾಯ ಮಾಡಿದವು ಎಂದು ಹೇಳಿದರು. ನಾನು ದೇವರಿಗೆ ಕೃತಜ್ಞನಾಗಿದ್ದೇನೆ. ನಾನು ಇಂಗ್ಲೆಂಡ್ ವಿರುದ್ಧ 19ನೇ ಓವರ್ ಬೌಲಿಂಗ್ ಮಾಡುವಾಗ 2024ರ ವಿಶ್ವಕಪ್ ಫೈನಲ್ ಬಗ್ಗೆ ಯೋಚಿಸುತ್ತಿದ್ದೆ. ಬ್ಯಾಟಿಂಗ್ ಮಾಡಲು ಹೋದಾಗ ನಾನು ಕಿಶನ್ ಮತ್ತು ಅಭಿಷೇಕ್ ಹತ್ತಿರ ಈ ವಿಚಾರದ ಬಗ್ಗೆ ಮಾತನಾಡಿದೆ ಎಂದರು. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ.